ನನಗೂ ನಮಸ್ಕಾರ. ಇವತ್ತು ಮುಳಬಾಗ ತಾಲೂಕಿನ ಕೋಲಾರ ಆಲೂಕೂಟದ ಚುನಾವಣೆ ನಿಗದಿಯಾಗಿದೆ. ಈ ತಿಂಗಳ 25ನೇ ತಾರೀಕು ಚುನಾವಣೆ ನಿಗದಿಯಾಗಿದೆ. ಈ ಚುನಾವಣೆಯಲ್ಲಿ ನಮ್ಮ ಮುಳಬಾಗ ತಾಲೂಕಿನ ಪೂರ್ವದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ನಾಯಕರು ಸೇರಿ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನನ್ನನ್ನು ನಂಬಿ ನನ್ನ ಅಭ್ಯರ್ಥಿಯಾಗಿ ಮಾಡ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಬಯಸ್ತೇನೆ. ಅದರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ನಾಗರಿಕರಲ್ಲಿ, ಎಲ್ಲ ನಾಯಕರಲ್ಲೆಲ್ಲ ಜನತೆಯಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಹೈನುಗಾರಿಕೆ ವಿಚಾರದಲ್ಲಿ ನನಗೆ ಸಿಕ್ಕಂಥ ಒಂದೇ ಒಂದು ಅವಕಾಶದಲ್ಲಿ ಅದನ್ನು ಉನ್ನತ ಮಟ್ಟಕ್ಕೆ ನಾನು ತಗೊಂಡೋಗಿದ್ದೆ. ಅದು ನಮ್ಮ ಆಗಿನ ಶಾಸಕರಾದ ಬುದ್ಧನಾಥ್ ಅವರ ಸಹಕಾರದಿಂದ ಅನೇಕ PMCಗಳು, ಸುಮಾರು 30ಕ್ಕೂ ಹೆಚ್ಚು PMCಗಳು, ರೈತರಿಗೆ ರೈತರಿಗೆ ಸಿಗ್ತಕ್ಕಂಥ ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, KMF ಇಂದ, ಒಕ್ಕೂಟದಿಂದ, NDDP ಇಂದ ಬರ್ತಕ್ಕಂಥ ಅನೇಕ ಸವಲತ್ತುಗಳು ನೇರವಾಗಿ ನಾನು ರೈತರಿಗೆ ಮುಟ್ಟಿಸೋಕ್ಕೆ ಕಾರ್ಯಕ್ರಮದಲ್ಲಿ ನಾನು ಯಶಸ್ವಿಯಾಗಿ ಆಗಿನ ದಿನದಲ್ಲಿ ನಾನು ಸೇವೆ ಮಾಡಿದ್ವಿ ಅಂತ ನನಗೆ ತೃಪ್ತಿ ಇದೆ. ದಯವಿಟ್ಟು ಎಲ್ಲ ತಾಲೂಕು ಎಲ್ಲ ಅಧ್ಯಕ್ಷರು, ಎಲ್ಲ ಡೆಲಿಗೇಟ್ಸು, ಅವರ ಬೆಂಬಲಿತ ಮಾಡ್ತಕ್ಕಂಥ ಎಲ್ಲ ಅವರ ಕಮಿಟಿಯವರು, ನಮ್ಮ ಎಲ್ಲ ಮುಖಂಡರು ಸೇರಿ ಎಲ್ಲರೂ ನನಗೆ ಮತವನ್ನು ಕೊಡಿಸಿ ನನ್ನ ಮತ ಕೊಟ್ಟು ನನ್ನ ದೇಶದನ್ನಾಗಿ ಮಾಡಬೇಕು ಅಂತ ಮೇಲದಲ್ಲಿ ಮನವಿ ಮಾಡ್ತೀನಿ. ಅದರ ಜೊತೆಗೆ ಹೈನುಗಾರಿಕೆ ವಿಚಾರದಲ್ಲಿ ಪಂಚಾಯತ್ ಬಂದಾಗ ತಾಲೂಕಿನಲ್ಲಿ ಸುಮಾರು 15,000ರಿಂದ 20,000 ಕುಟುಂಬಗಳು ಹೈನುಗಾರಿಕೆ ಮೇಲೆ ಜೀವನ ಮಾಡ್ತಾ ಇರುವಂಥ ಪರಿಸ್ಥಿತಿ ನಮ್ಮ ತಾಲೂಕಲ್ಲಿದೆ. ಈಗಲೂ ನಮ್ಮ ತಾಲೂಕಿನಲ್ಲಿ ನಮ್ಗೆ ಬರ್ತಕ್ಕಂಥ ಹಾಲು, ಒಕ್ಕೂಟಕ್ಕೆ ಬರ್ತಕ್ಕಂಥ ಹಾಲು 1/3 ಭಾಗ ಅಷ್ಟೇ, ಇನ್ನೆರಡು ಭಾಗ ಪ್ರೈವೇಟ್ ಡೈರಿಗೆ ಹೋಗ್ತಾ ಇದೆ. ಪ್ರೈವೇಟ್ ಡೈರಿಗೆ ಹೋಗಿ ಪಾಪ ಅವ್ರಿಗೆ ಪ್ರೈವೇಟ್ ಡೈರಿಗಳಿಂದ ಏನು ಸವಲತ್ತು ಸಿಗ್ತಾ ಇದೆ. ಇಲ್ಲಿ ಸವಲತ್ತುಗಳು, ಅನೇಕ ಸವಲತ್ತು ಸುಮಾರು 4-5 ವರ್ಷಗಳಿಂದ ಅನೇಕ ರೈತರಿಗೆ ವಂಚಿತರಾಗಿದ್ದಾರೆ. ಅಂಥ ಸವಲತ್ತುಗಳು ನಾವು ಕೊಡಿಸೋಕ್ಕೆ ನಾನು ಪ್ರಾಮಾಣಿಕವಾಗಿ ದುಡ್ಡಿದ್ದೀನಿ, ಇನ್ನು ಮುಂದಿನ ದಿನದಲ್ಲಿ ದುಡಿತೀನಿ ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಎಲ್ಲರೂ ಎಲ್ಲರ ಕಾಲಿಗೂ ನಾನು ನಮಸ್ಕಾರ ಮಾಡಿ ಹೇಳ್ತಾ ಇರೋದಿಷ್ಟೇ. ಒಳ್ಳೆತನಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ, ಹೈನುಗಾರಿಕೆ ಉದ್ಯಮವನ್ನು ಅಭಿವೃದ್ಧಿ ಮಾಡೋಕ್ಕೆ, ರೈತರ ಹಿತಾಸಕ್ತಿ ಕಾಪಾಡುವಂಥ ಇಚ್ಛಾಶಕ್ತಿ ಕೊಡ್ತಕ್ಕಂಥ ವ್ಯಕ್ತಿ ನಾನು. ದಯವಿಟ್ಟು ಎಲ್ಲರೂ ಅದನ್ನು ನನಗೆ ವೋಟ್ ಮಾಡಿ, ನನಗೆಲ್ಲರೂ ಸಹಾಯ ಮಾಡಿ ನನ್ನ ಗೆಲ್ಲಿಸಬೇಕು ಅಂತ ಪದೇ ತಮ್ಮಲ್ಲಿ ಮನವಿ ಮಾಡಿಕೊಂಡು ಇಷ್ಟಪಡ್ತೇನೆ. ಅದರ ಜೊತೆಗೆ ಪಶ್ಚಿಮಕ್ಕೆ ಬಂದಾಗ ನಮ್ಮ ನಿನ್ನೆ ಇವತ್ತು ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ನಮ್ಮ ಮುಖಂಡರು ಪಶ್ಚಿಮದ ಕಡೆಗೆ, ಮುಳಬಾಗ ಪಶ್ಚಿಮದ ಕಡೆಗೆ ನಮ್ಮ MC ಸರ್ವಜ್ಞಗೌಡರು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅವ್ರು ಮಾಡಿದ್ದಕ್ಕೂ ಧನ್ಯವಾದಗಳು ಹೇಳ್ತಾ, ಪಶ್ಚಿಮದ ಕಡೆ ಇರ್ತಕ್ಕಂಥ ಎಲ್ಲ ಹಾಲು ಡೈರಿ ಅಧ್ಯಕ್ಷರು, ಡೆಲಿಗೇಟ್ಸು ನಮ್ಮ ಸರ್ವಜ್ಞಗೌಡರನ್ನು ಬೆಂಬಲಿಸಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಅವರನ್ನು ಮನವಿ ಮಾಡ್ತಾರೆ. ಸರ್, ಈಗ 3 ಅಭ್ಯರ್ಥಿ ಇದ್ದಾರೆ ಅಂತ ನಿಮ್ಮ ಕಡೆ ಅಭ್ಯರ್ಥಿಗಳಾಗ್ಬೋದು ಅಂತ, ಅದು ನಿಮ್ಗೆ ತೊಂದರೆ ಆಗುತ್ತಾ, ಅನುಕೂಲ ಆಗುತ್ತಾ ಹಾಕಿದ್ರೆ ಅವರು? 3 ಅಭ್ಯರ್ಥಿ ಇರ್ತಾರೋ, 4 ಇರ್ತಾರೋ, 5 ಇರ್ತಾರೋ. ಇವಾಗ 87 ಜನ ನಮ್ಮಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಡೆಲಿಗೇಟ್ಸ್ ಇದ್ದಾರೆ. ಎಲ್ಲರೂ ಸ್ಪರ್ಧೆ ಮಾಡಿ, ಯಾರು ಅದಕ್ಕೆ ಯಾರು ಮಾಡಬಾರ್ದು ಅಂತೇನೂ ಇಲ್ಲ. ಯಾರು ಮಾಡಿದ್ರು ನಾವು ಇವಾಗ ಯಾರೋ ಡೆಲಿಗೇಟ್ಸ್ ಇದ್ದಾರೆ, ಅದನ್ನ ಇವಾಗ ಕುಂಬ್ರಾಪುರ ಅಮರಾಪುರ ಇದ್ದಾನೆ ಇಲ್ಲಿ ನಮ್ಮಲ್ಲಿ ಎಕ್ಸಾಂಪಲ್ಗೆ, ಅವ್ರನ್ನ ಕಂಟೆಸ್ಟ್ ಮಾಡ್ತೀನಿ ಬೇಡ ಅನ್ಬೇಕಂತ ಅವ್ರ ಇಚ್ಛೆ. ಅದು ಅಲ್ಲ, ಅದು ಅನುಕೂಲನ ಅನನುಕೂಲ ಆಗುತ್ತಾ ಅಂತ? ಅನುಕೂಲ ಆಗತ್ತೋ ಆಗೋದಿಲ್ವೋ ಅದು ನಾವು ಯಾರು ಬೇಡ ಅನ್ನೋಕೆ ಆಗೋದಿಲ್ವಲ್ಲ. ನಮ್ಗೆ ಅನುಕೂಲನೇ ಅದು. ಹಂಗೆ ಅದೇ ಅದ್ರ ಹೇಳಿದ್ರೆ ಅನುಕೂಲ ಅನಾನುಕೂಲ ಈಗಲೇ ಹೇಳಕ್ಕೆ